ಸಾವು ಅನ್ನೋದು ಬಂದಾಗ ನಾವು ಇನ್ನೊಬ್ಬರನ್ನ ರಕ್ಷಣೆ ಮಾಡಬೇಕು, ಇನ್ನೊಬ್ಬರಿಗೇನೋ ಸಹಾಯ ಮಾಡಬೇಕು, ಅದು ಯಾವುದು ಕಣ್ಮುಂದೆ ಬರುತ್ತೆ, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನುವ ಮನುಷ್ಯ ಸಹಜವಾದ ಒಂದು ಸ್ವಭಾವ. ಈ ಸಾವು ಅನ್ನೋದೇನಿದೆ ಇದು ಈ ಲೈಕ್ಸ್ಗಳಿಂದ ಹೊರಗೆ ಹೋಗೋದು. ನಾವೇನಾದ್ರು ಸಾಯುವಂಥ ಒಂದು ಸಂದರ್ಭ ಬಂದರೆ ಹೆದರು ಬಿಡ್ತೀವಿ, ಯಾಕೆಂದರೆ ನಾವು ಈ ಎಲ್ಲ ಇಷ್ಟದಿಂದ ಕಳಚ್ಕೊಬೇಕಾಗತ್ತೆ ಅಂತ. ಈ ಹಿಂದೂ ಪರಂಪರೆ ಅಥವಾ ಈ ಭಾರತೀಯ ಪರಂಪರೆ, ಸನಾತನ ಪರಂಪರೆ ಅಥವಾ ಸಂಸ್ಕೃತಿ ಏನಿದೆ, ಇದರಲ್ಲಿ ಸಾವಿಗೆ ತಯಾರಾಗುವ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಇಷ್ಟವಾದದನ್ನು ನಾವು ಬಿಡ್ತಾ ಹೋದಾಗ ನಮಗೆ ನಾಳೆ ಸಾವು ಮುಖಾಮುಖಿಯಾದಾಗಲೂ ನಮಗೆ ಭಯ ಆಗಲ್ಲ. ಸಾವು ಅಂದರೆ ಯಾರಿಗೆ ಭಯ ಇರಲ್ಲ, ಎಲ್ರಿಗೂ ಭಯ ಇರುತ್ತೆ, ಇಲ್ಲ ಹೆಚ್ಚಿನವ್ರಿಗೆ ಭಯ ಇರುತ್ತೆ. ನಾನು ಸತ್ತು ಹೋಗ್ತೀನಿ ಅನ್ನೋ ಭಯ ಇರುತ್ತೆ, ಅಥವಾ ನನ್ನವರು ಸತ್ತು ಹೋಗ್ಬೋದು ಅನ್ನೋ ಭಯ ಇರುತ್ತೆ. ನಾವು ಪ್ರೀತಿಸಿದವರು ಅಥವಾ ನಮ್ಮ ಜೊತೆ ಇರೋರು, ನಮ್ಮ ಸ್ನೇಹಿತರು ಇದೆಲ್ಲ ಹೋಗ್ಬೋದು ಅನ್ನೋ ಭಯ ಇರುತ್ತೆ. ಒಂದು ಸಾರಿ 7ನೇ ಕ್ಲಾಸಿನ ಎಕ್ಸಾಮ್ ಮುಗಿದಿತ್ತು. ಒಂದಿಷ್ಟು ಜನ ಸ್ನೇಹಿತರು ಈಜಕ್ಕೆ ಅಂತ ಒಂದು ನದಿಗೆ ಹೋದರು. ಎಕ್ಸಾಮ್ ಹೆಂಗೂ ಮುಗಿದಿದೆ, ಓದಿ ಸುಸ್ತಾಗಿ ಹೋಗ್ಬಿಟ್ಟಿದೆ, ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್, ಎಂಜಾಯ್ಮೆಂಟಿಗೆ ಹೋಗೋಣ ಅಂತ ನದಿಗೆ ಹೋಗ್ತಾರೆ. ಒಂದು 7-8 ಜನ ಹುಡುಗರು. ಅದರಲ್ಲಿ ಒಬ್ಬನಿಗೆ ಬಿಟ್ಟು ಉಳಿದವರೆಲ್ಲರಿಗೂ ಈಜು ಬರ್ತಿರುತ್ತೆ. ಇವನಿಗೆ ಈಜು ಬರಲ್ಲ ಅನ್ನೋದು ಉಳಿದವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ನದಿಗೆ ಹಾರ್ತಾರೆ, ಇವನು ನದಿಗೆ ಹಾರ್ತಾನೆ. ನೋಡ್ತಾ ಇದ್ದಂಗೆ ಇವನು ಮುಳುಗಕ್ಕೆ ಶುರು ಮಾಡ್ತಾನೆ, ಕೈಕಾಲು ಬಡಿತಾನೆ. ಉಳಿದವ್ರಿಗೆಲ್ಲ ಭಯ ಆಗುತ್ತೆ, ಅಯ್ಯೋ ಇವ್ನು ಸತ್ತೋಗ್ಬಿಟ್ರೆ ಏನು ಮಾಡೋದು, ಮನೇಲಿ ಏನು ಹೇಳೋದು ನಾವು ಇವನಿಗೆ, ಇವನ ಅಪ್ಪ ಅಮ್ಮಂಗೆ ಇವನು ಸತ್ತೋದ ಅಂತ ಹೇಗೆ ಹೇಳೋದು ನಾವು ಅಂತ ಭಯ ಶುರುವಾಗುತ್ತೆ. ಆಗ ಅಲ್ಲಿ ಒಬ್ಬ ತುಂಬ ಚೆನ್ನಾಗಿ ಈಜು ಗೊತ್ತಿದ್ದ ಒಬ್ಬ ಹುಡುಗ ಆ ಗುಂಪಲ್ಲೇ ಅವನನ್ನು ಹೋಗಿ ಬದುಕ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಮುಳುಗ್ತಿದ್ದವನಿಗೆ ಎಷ್ಟು ಭಯ ಅಂದರೆ, ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗದೆ ಆ ಕಾಪಾಡೋಕ್ಕೆ ಬಂದವನನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಹಾಗೆ ಹಿಡ್ಕೊಂಡಾಗ ಅವನು ಮುಳುಗಕ್ಕೆ ಮಾಡ್ತಾನೆ. ನಾನು ಇವನನ್ನು ಕಾಪಾಡೋಕೆ ಹೋದರೆ ನಾನು ಮುಳುಗ್ತಿದ್ದೀನಲ್ಲ ಅಂತ ಅವನು ಹಿಂದೆ ಸರಿದು ಬಿಡ್ತಾನೆ. ಮುಂದೇನಾಯಿತು ಅನ್ನೋದು ಮುಖ್ಯ ಅಲ್ಲ, ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಸಾವು ಅನ್ನೋದು ಬಂದಾಗ ನಾವು ಇನ್ನೊಬ್ಬರನ್ನ ರಕ್ಷಣೆ ಮಾಡಬೇಕು, ಇನ್ನೊಬ್ಬರಿಗೇನೋ ಸಹಾಯ ಮಾಡಬೇಕು, ಅದು ಯಾವುದು ಕಣ್ಮುಂದೆ ಬರುತ್ತೆ, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನುವ ಮನುಷ್ಯ ಸಹಜವಾದ ಒಂದು ಸ್ವಭಾವ. ಈಗ ಸೈನ್ಯಕ್ಕೆ ಸೇರಬೇಕಾದ್ರೆ ಗೊತ್ತಿರುತ್ತೆ ಸತ್ರು ಸಾಯ್ಬೋದು ಅಂತ, ಅದು ಬೇರೆ, ಅದನ್ನೆಲ್ಲ ಹೇಳ್ತಾ ಇರೋದು. ಈಗ ಸಡನ್ನಾಗಿ ಸಾವು ಎದುರಾಯಿತು ಅಥವಾ ಏನೊಂದು ಅಪಘಾತವಾಯಿತು ಅಂದಾಗ ಮನುಷ್ಯ ತನ್ನನ್ನು ತಾನು ಹೇಗೆ ರಕ್ಷಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾನೆ. ಯಾಕೆ ಇಷ್ಟು ಭಯ ಸಾವಿನ ಬಗ್ಗೆ, ಯಾಕೆ ಜನ ಇಷ್ಟು ಹೆದರ್ತಾರೆ, ಅದನ್ನು ನಾವು ನೋಡಬೇಕಲ್ಲ. ಒಂದು ಮಗು ಹುಟ್ಟಿದ ಕ್ಷಣದಿಂದ ಅದು ತನ್ನ ಮನಸ್ಸು, ಬುದ್ಧಿ, ಪಂಚೇಂದ್ರಿಯಗಳು ಇದನ್ನೆಲ್ಲ ಬಳಸ್ಕೊಂಡು ತನಗೆ ಯಾವುದು ಇಷ್ಟ ಇಲ್ಲ ಅನ್ನೊಂದು ಪಟ್ಟಿಯನ್ನು ಮಾಡ್ತಾ ಹೋಗುತ್ತೆ. ಈಗ ಎಷ್ಟೋ ಮನೆಗಳಲ್ಲಿ ನಾವು ಕೇಳಿದ್ದೀವಿ, ನಮ್ಮ ಮಗುಗೆ ತರಕಾರಿ ಅಂದರೆ ಇಷ್ಟನೇ ಇಲ್ಲ ಅಂತ. ಇನ್ಯಾರೋ ನನ್ನ ಮಗಳಿಗೆ ರಜಾದಲ್ಲಿ ಆ ಊರಿಗೆ ಹೋಗಬೇಕು, ಊಟಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಅಂತ ಹೇಳ್ತಾರೆ. ಇನ್ನು ಇದು ದೊಡ್ಡವರಿಗೂ ಇರುತ್ತೆ. ಈಗ ನಾನು ಬೆಳಗ್ಗೆ ಎದ್ದು ಒಂದು ಟೀ ಕುಡಿತಿದ್ರೆ ನನಗೆ ತಲೆನೇ ಓಡಲ್ಲ ಅಂತ ದೊಡ್ಡವ್ರು ಹೇಳೋದೆಲ್ಲ ನಾವು ಕೇಳಿದ್ದೀವಿ. ಇನ್ನು ಕೆಲವರಿಗೆ ಪೇಪರ್ ಓದದೇ ಇದ್ದರೆ ಆಗಲ್ಲ. ಹೀಗೆ ಯಾವುದೋ ಒಂದು ಆಗಲ್ಲ ಅನ್ನುವ ಪಟ್ಟಿ, ಇದಾಗತ್ತೆ ಇದಾಗಲ್ಲ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ ಏನು ಹೇಳ್ತೀವಿ, ಅದು ಭಾಳ ನಮ್ಮ ಸ್ವಭಾವದಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಾವು ಈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಇಂದ್ರಿಯಗಳು ಇದನ್ನು ಉಪಯೋಗಿಸ್ಕೊಂಡು ಮಾಡ್ತೀವಿ. ಈಗ ಉದಾಹರಣೆಗೆ ಯಾರಿಗೂ AC ಅಂದರೆ ಇಷ್ಟ, ಇನ್ಯಾರಿಗೂ ಇರಲ್ಲ, ಈ ಥರ ಎಲ್ಲ ಇರುತ್ತಲ್ವ. ಹಾಗೆ ಇನ್ಯಾರಿಗೂ ಮಲ್ಲಿಗೆ ಹೂವಿನ ವಾಸನೆ ಅಂದರೆ ತುಂಬ ಇಷ್ಟ, ಇನ್ಯಾರಿಗೋ ಮಲ್ಲಿಗೆ ಹೂವು ವಾಸನೆ ಒಂಚೂರು ಆಗಲ್ಲ, ತಲೆನೋವು ಬರುತ್ತೆ ನನಗೆ, ಈ ಥರ ಎಲ್ಲ ಹೇಳ್ತಾರೆ. ಇವೆಲ್ಲ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಈ ರೀತಿ ಮನುಷ್ಯ ತನ್ನ ಇಡೀ ಜೀವನದುದ್ದಕ್ಕೂ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನ ಮಾಡ್ಕೊತಾ ಹೋಗ್ತಾನೆ. ಈ ಸಾವು ಅನ್ನೋದೇನಿದೆ ಇದು ಈ ಲೈಕ್ಸ್ಗಳಿಂದ ಹೊರಗೆ ಹೋಗೋದು. ಅಂದರೆ ಈಗ ನಮಗೆ ಪ್ರತಿದಿನ ಸಂಜೆ ಒಂದು ಕಾಫಿ ಕುಡಿಲೇಬೇಕು, ಅದರಿಂದ ನಂಗೆ ಆನಂದ ಸಿಗತ್ತೆ, ಸಂತೋಷ ಸಿಗತ್ತೆ ಅಂತ ಯಾರು ಅಂದ್ಕೊಂಡಿದ್ರೆ, ನಾನು ಮತ್ತೆ ಅವನದನ್ನು ಪ್ರತಿದಿನವೂ ಮಾಡ್ತಾ ಇರ್ತಾನೆ. ಅಂಥವನಿಗೆ ಸಾವು ಬಂದರೆ ನೆಕ್ಸ್ಟ್ ಕ್ಷಣದಿಂದ ಅದು ಅವನಿಗೆ ಸಿಗಲ್ಲ. ಅಥವಾ ಇನ್ನೊಂದು ಉದಾಹರಣೆ, ಯಾರನ್ನೋ ತುಂಬ ಪ್ರೀತಿಸ್ತಾ ಇರ್ತಾನೆ ಅವನು. ಇವನೇನಾರು ಇವತ್ತು ಸತ್ತು ಬಿಟ್ಟರೆ ತಾನು ಯಾರನ್ನು ಪ್ರೀತಿಸ್ತಾ ಇದ್ದೀನೋ ಅವ್ರನ್ನ ನಾಳೆಯಿಂದ ನೋಡೋಕ್ಕಾಗಲ್ಲ. ಅಥವಾ ಯಾವುದೋ ಒಬ್ಬ ದೊಡ್ಡ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋನು, ಅವನು ತನ್ನ ಅಧಿಕಾರವನ್ನು ಚೆನ್ನಾಗಿ ಅನುಭವಿಸ್ತಾ ಇರ್ತಾನೆ, ಗೌರವ ಏನು ಸಿಗುತ್ತೆ ಅದೆಲ್ಲ ತೊಗೊತಾ ಇರ್ತಾನೆ, ಎಲ್ಲರೂ ಅವನಿಗೆ ಸಲಾಮ್ ಹೊಡಿತಾ ಇರ್ತಾರೆ. ಅವನು ಅದನ್ನು ಭಾಳ ಇಷ್ಟಪಟ್ಟಿರ್ತಾನೆ ಆ ಸ್ಥಾನವನ್ನು. ಸೊ ಹಾಗಾಗಿ ಏನಾದರೂ ಅವನಿಗೆ ಆ ಸ್ಥಾನ ಹೋಗ್ಬಿಡುತ್ತೆ ಯಾವಾಗ, ಅವನು ಸತ್ತ ಮರುಕ್ಷಣಕ್ಕೆ, ಅವನಿಗೆ ಅದು ಯಾವುದೂ ಇರಲ್ಲ.
ಸಾವಿನ ಭಯ ಯಾಕೆ ಬರುತ್ತೆ ಅಂತಂದರೆ, ಈ ಲೈಕ್ಸ್ ಅನ್ನೋದೇನಿದೆ, ನಮ್ಮ ಆಸೆಗಳು, ಇಷ್ಟಗಳು, ಅದೆಲ್ಲದರಿಂದ ನಮಗೆ ಮುಕ್ತಿ ಸಿಕ್ಬಿಡುತ್ತೆ. ನಾವೆಷ್ಟು ಲೈಕ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ, ನಮಗೆ ಅದಿಷ್ಟ, ಇದಿಷ್ಟ, ಆ ವ್ಯಕ್ತಿ ಇಷ್ಟ, ಈ ವಸ್ತು ಇಷ್ಟ, ಆ ಜಾಗ ಇಷ್ಟ, ಈ ಸಮಯ ಇಷ್ಟ ಅಂತ ಇಷ್ಟದ ಪಟ್ಟಿ ನಮ್ದು ಎಷ್ಟು ದೊಡ್ಡದಿದೆ ಅಂದರೆ, ನಾವೇನಾದ್ರು ಸಾಯುವಂಥ ಒಂದು ಸಂದರ್ಭ ಬಂದರೆ ಹೆದರು ಬಿಡ್ತೀವಿ. ಯಾಕೆಂದರೆ ನಾವು ಈ ಎಲ್ಲ ಇಷ್ಟದಿಂದ ಕಳಿಸ್ಕೊಬೇಕಾಗತ್ತೆ ಅಂತ. ಈ ಎಲ್ಲ ಕಾರಣಗಳಿಂದಾಗಿ ಸಾವಿನ ಬಗ್ಗೆ ಎಷ್ಟು ಭಯ ಅಂದರೆ, ನಮ್ಮಲ್ಲಿ ಯಾರಾದರೂ ಸಾವಿನ ಬಗ್ಗೆ ಮಾತಾಡಿದ್ರೆ ತಪ್ಪಾಯಿತು ಅಂತ ಹೇಳು ಅಂತ ಹೇಳ್ತಾರೆ. ತಮಾಷೆಗೆ ಸಾವಿನ ಬಗ್ಗೆ ಏನಾದ್ರು ಮಾತಾಡೋರು ತಪ್ಪಾಯಿತು ಅಂತ ಹೇಳು ಅಂತ ಹೇಳ್ತಾರೆ. ಯಾಕೆಂದರೆ ಈ ಭಯದ ಕಾರಣಕ್ಕೆ. ಈ ಹಿಂದೂ ಪರಂಪರೆ ಅಥವಾ ಈ ಭಾರತೀಯ ಪರಂಪರೆ, ಸನಾತನ ಪರಂಪರೆ ಅಥವಾ ಸಂಸ್ಕೃತಿ ಏನಿದೆ, ಇದರಲ್ಲಿ ಸಾವಿಗೆ ತಯಾರಾಗುವ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಯಾಕೆಂದರೆ ಸಾವು ಬಂದಾಗ ನೋವಾಗತ್ತಲ್ಲ ಮನಸ್ಸಿಗೆ, ಆ ನೋವು ಆಗದೇ ಇರುವಂಥ ಒಂದು ಸ್ಥಿತಿಗೆ ಹೇಗೆ ಹೋಗೋದು ಅನ್ನುವ ಒಂದು ತರಬೇತಿಯನ್ನು ಹಿಂದೂ ಸಂಸ್ಕೃತಿ ಅಂದರೆ ಭಾರತೀಯ ಸಂಸ್ಕೃತಿ ನಮಗೆ ಕೊಡುತ್ತೆ. ಅದಕ್ಕೊಂದು ಉದಾಹರಣೆ ನೋಡಿ. ಕಾಶಿಗೆ ಹೋದಾಗ ಏನಾದರೂ ನಮಗೆ ತೀರ ಪ್ರಿಯವಾದದ್ದನ್ನು ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಎಲ್ಲರೂ. ಅಂದರೆ ನಾವೇನಾದರೂ ಕಾಶಿಗೆ ಪ್ರವಾಸ ಮಾಡಿದಾಗ ಅಲ್ಲಿ ನಾವು ಯಾವುದಾದ್ರು ಒಂದನ್ನು ತ್ಯಜಿಸಬೇಕು. ಯಾರೋ ಒಬ್ಬರಿಗೆ ಆಲೂಗೆಡ್ಡೆ ಅಂದರೆ ತುಂಬ ಇಷ್ಟ ಇರುತ್ತೆ, ಅದನ್ನು ಅವರು ಬಿಟ್ಟು ಬರಬೇಕು. ಅದೇ ಥರ ಇನ್ಯಾರಿಗೋ ರೇಷ್ಮೆ ಸೀರೆ ಅಂದರೆ ತುಂಬ ಇಷ್ಟ ಇರ್ಬೋದು, ಅದನ್ನು ಅವ್ರು ಇನ್ಮೇಲೆ ನಾನು ರೇಷ್ಮೆ ಸೀರೆ ಉಡೋದಿಲ್ಲ ಅಂತ ಹೇಳಬೇಕು. ಅಥವಾ ಇನ್ಯಾರಿಗೊಬ್ಬರಿಗೆ ಪಾನಿಪುರಿ ಅಂದರೆ ಪಂಚಪ್ರಾಣ, ದಿನಕ್ಕೆ 4 ಸಲ ತಿಂತಿರ್ತಾರೆ, ಅವರು ಅದನ್ನು ನಾನು ಇನ್ಮೇಲೆ ಪಾನಿಪುರಿ ತಿನ್ನೋದಿಲ್ಲ ಅಂತ ಒಂದು ಮಾತನ್ನು ಕೊಟ್ಟು ಕಾಶಿ ವಿಶ್ವೇಶ್ವರನಿಗೆ ಅದನ್ನು ಅಲ್ಲಿ ತ್ಯಜಿಸಿ ಬರಬೇಕು ಅನ್ನೋ ಒಂದು ಪರಂಪರೆ ನಮ್ಮಲ್ಲಿದೆ. ಹೀಗೆ ಬಿಟ್ಟಾಗ ಏನಾಗುತ್ತೆ, ನಮ್ಮ ಲೈಕ್ಸ್ ಅಂತ ಏನೇನಿದೆ, ನಮ್ಮ ಇಷ್ಟಗಳು, ಅದರಿಂದ ಕಳಚಿಕೊಳ್ಳುವುದು ಹೇಗೆ ಅನ್ನುವ ಒಂದು ತರಬೇತಿ ಶುರುವಾಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ, ಅದೇ ಕ್ರಮೇಣ ಹೋಗ್ತಾ ಹೋದಾಗೆ ನಮಗೇನೋ ಒಂದು ಭಾಳ ಇಷ್ಟ ಇರುತ್ತಲ್ಲ, ಯಾರಿಗೋ ಒಬ್ರಿಗೆ ಅಪ್ಪೆ ಮಾವಿನ ಮಿಡಿ ಏನಿದೆ ಅದನ್ನು ತಿನ್ನಬೇಕು ಅಂತ ಭಾಳ ಆಸೆ ಇರುತ್ತೆ. ಆದರೆ ಅದನ್ನೇ ತ್ಯಜಿಸಿಬಿಟ್ರೆ ನಮಗೆ ತುಂಬ ಇಷ್ಟದ ವಿಷಯಗಳ ಮೇಲೆ ನಮಗೆ ಆಸಕ್ತಿ ಹೋಗುತ್ತೆ. ಈಗ ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಾವು ಕೂದಲನ್ನು, ತಲೆಯನ್ನು ಪೂರ್ಣ ಮುಂಡನ ಮಾಡ್ತೀವಲ್ಲೋ, ಕೇಶವನ್ನು ಅರ್ಪಿಸಿ ಬರ್ತೀವಿ. ಯಾಕೆಂದರೆ ನಮ್ಮ ಸೌಂದರ್ಯ ಅಂತ ನಾವೇನು ಇಷ್ಟಪಡ್ತೀವಿ, ನಮ್ಮ ಬಾಡಿನ ನಾವು ತುಂಬ ಇಷ್ಟಪಡ್ತೀವಿ. ನಾನು ಚೆನ್ನಾಗಿ ಕಾಣಬೇಕು, ನಾನು ಈ ಥರ ಬಟ್ಟೆ ಹಾಕಬೇಕು, ನಾನು ಈ ಥರ ಬಟ್ಟೆ ಹಾಕಿದರೆ ಅವ್ರಿಗೆ ಇಷ್ಟ ಆಗುತ್ತೆ, ಇಂಥ ನಾವೆಲ್ಲ ಯೋಚನೆ ಮಾಡ್ತೀವಲ್ಲ. ಅದಕ್ಕೆ ಕಾರಣ ಏನು, ನಮ್ಮ ಮುಖದ ಸೌಂದರ್ಯಕ್ಕೆ ಕೂದಲು. ಆ ಕೂದಲನ್ನೇ ಅರ್ಪಿಸಬೇಕು ಅನ್ನೋ ಕಾನ್ಸೆಪ್ಟ್ ಯಾಕಿದೆ ಅಂದರೆ, ನಮ್ಗೆ ಇಷ್ಟವಾದದ್ದನ್ನು ನಾವು ಕೊಡಬೇಕು ಅಂತ. ಇಷ್ಟವಾದದ್ದನ್ನು ನಾವು ಬಿಡ್ತಾ ಹೋದಾಗ ನಮಗೆ ನಾಳೆ ಸಾವು ಮುಖಾಮುಖಿಯಾದಾಗಲೂ ನಮಗೆ ಭಯ ಆಗಲ್ಲ. ಯಾಕೆಂದರೆ ನಮಗೆ ಈಗಾಗಲೇ ನಮಗೆ ತುಂಬ ಇಷ್ಟವಾದದ್ದನ್ನು ನಾವು ಬಿಟ್ಟಿದ್ದೀವಿ. ಹಾಗಾಗಿ ಸಾವು ಬಂದಾಗಲೂ ಕೂಡ ನಾವು ನಮ್ಮ ಇಷ್ಟವನ್ನು ಬಿಟ್ಟು ಸಾವಿನ ಜೊತೆ ಹೋಗ್ತೀವಿ ಅನ್ನೋ ಭಯ ನಮಗಿರೋದಿಲ್ಲ. ಹಾಗಾಗಿ ಸಾವಿನ ಭಯದಿಂದ ನಾವು ಹೊರಗೆ ಬರಬೇಕು ಅಂದರೆ ನಮ್ಮ ಇಷ್ಟವಾದ ವಿಷಯಗಳನ್ನು ಬಿಡ್ತಾ ಹೋಗಬೇಕು. ನೀವು ಯಾವ ಇಷ್ಟವಾದ ವಿಷಯವನ್ನು ಬಿಡ್ತೀರಾ? ಕಮೆಂಟ್ ಮಾಡಿ. ನಮಸ್ಕಾರ.